ವಿಮೋಚನ ಕಾಂಡ ಅಧ್ಯಾಯ 8. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನ ಬಳಿಗೆ ಹೋಗಿ ಹೀಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ ಮಲಗುವ ಕೋಣೆಯಲ್ಲಿಯೂ ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಲೆಗಳಲ್ಲಿಯೂ ಹಿಟ್ಟು ನಾದುವ ಕೊಣವಿಗೆಗಳಲ್ಲಿಯೂ ಬರುವವು. ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ಪರಿವಾರದವರ ಮೇಲೆಯೂ ಕಪ್ಪೆಗಳು ಹರಡಿಕೊಳ್ಳುವವು. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ, ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ, ಕಾಲುವೆ, ಕೆರೆ ಇವುಗಳ ಮೇಲೆ ಕೈ ಚಾಚು. ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂದು ಹೇಳಬೇಕು ಅಂದನು. ಆರೋನನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಯೆಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು. ಮೋಶೆ, ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನ್ನು ಕೇಳಲು ಅವನು ನಾಳೆ ಅಂದನು. ಅದಕ್ಕೆ ಮೋಶೆ, ನಿನ್ನ ಮಾತಿನ ಪ್ರಕಾರವೇ ಆಗುವುದು. ಕಪ್ಪೆಗಳು ನಿನ್ನನ್ನೂ ನಿನ್ನ ಮನೆಗಳನ್ನೂ ನಿನ್ನ ಪ್ರಜಾಪರಿವಾರದವರನ್ನೂ ಬಿಟ್ಟು ನದಿಯಲ್ಲಿ ಮಾತ್ರ ಇರುವವು. ಇದರಿಂದ ನಮ್ಮ ದೇವರಾಗಿರುವ ಯೆಹೋವನಿಗೆ ಸಮಾನನು ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳುವಿ ಅಂದನು. ಮೋಶೆ ಆರೋನರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಶೆ ಯೆಹೋವನಿಗೆ, ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡನು. ಯೆಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು. ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಬಯಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತು ಹೋದವು. ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿತು. ಆದರೆ ಫರೋಹನು ಉಪಶಮನವಾಯಿತೆಂದು ತಿಳಿದಾಗ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಯೆಹೋವನು ಹೇಳಿದ್ದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು. ತರುವಾಯ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ, ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾಗುವುದು ಎಂದು ಹೇಳು ಅಂದನು. ಅವರು ಹಾಗೆಯೇ ಮಾಡಿದರು. ಆರೋನನು ಕೋಲನ್ನು ಹಿಡುಕೊಂಡು ಕೈ ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. ಐಗುಪ್ತ ದೇಶದಲ್ಲೆಲ್ಲ ಭೂಮಿಯಲ್ಲಿರುವ ಧೂಳು ಹೇನುಗಳಾಯಿತು. ಜೋಯಿಸರು ತಮ್ಮ ಗುಪ್ತವಿದ್ಯೆಯಿಂದ ಹಾಗೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಗ್ಯೂ ಆಗದೆ ಹೋಯಿತು. ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಆ ಜೋಯಿಸರು, ಇದು ದೇವರ ಕೈಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯೆಹೋವನು ಮೋಶೆಗೆ ಮುಂತಿಳಿಸಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೋ. ಅವನು ನದಿಗೆ ಹೋಗುತ್ತಾನಲ್ಲ, ನೀನು ಅವನಿಗೆ ಹೀಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ನಿನ್ನ ಮನೆಗಳಿಗೂ ವಿಷದ ಹುಳಗಳ ಕಾಟ ಉಂಟಾಗುವಂತೆ ಮಾಡುವೆನು. ಐಗುಪ್ತರ ಮನೆಗಳಲ್ಲಿಯೂ ಅವರಿರುವ ಎಲ್ಲ ಭೂಮಿಯಲ್ಲಿಯೂ ಆ ಹುಳಗಳು ತುಂಬಿಕೊಳ್ಳುವವು. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು ನೀನು ತಿಳುಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷೆನ್ ಸೀಮೆಯನ್ನು ವಿಶೇಷಿಸುವೆನು. ಅಲ್ಲಿ ಆ ಕಾಟವಿರುವುದಿಲ್ಲ. ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು.
ನಾಳೆಯೇ ಈ ಮಹತ್ಕಾರ್ಯ ಉಂಟಾಗುವುದು ಅನ್ನಬೇಕೆಂದು ಹೇಳಿದನು. ಯೆಹೋವನು ಹಾಗೆಯೇ ಮಾಡಿದನು. ವಿಷದ ಹುಳಗಳು ಫರೋಹನ ಅರಮನೆಯಲ್ಲಿಯೂ ಅವನ ಪರಿವಾರದವರ ಮನೆಗಳಲ್ಲಿಯೂ ಸಮಸ್ತ ಐಗುಪ್ತ ದೇಶದಲ್ಲಿಯೂ ವಿಪರೀತವಾಗಿ ತುಂಬಿಕೊಂಡವು. ಅವುಗಳಿಂದ ದೇಶವು ಹಾಳಾಯಿತು. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಆದರೆ ಮೋಶೆ, ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷಿದ್ಧವೆಂದು ಐಗುಪ್ತರು ತಿಳುಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವರಲ್ಲವೇ? ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ. ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು. ಅದಕ್ಕೆ ಮೋಶೆ, ನಾನು ನಿನ್ನ ಬಳಿಯಿಂದ ಹೊರಟಾಗ ಫರೋಹನಾದ ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ಹುಳಗಳ ಬಾಧೆಯು ನಾಳೆಯಿಂದ ಇರಬಾರದೆಂಬುದಾಗಿ ಯೆಹೋವನಿಗೆ ಪ್ರಾರ್ಥನೆ ಮಾಡುವೆನು. ಆದರೆ ಯೆಹೋವನಿಗೆ ಯಜ್ಞ ಮಾಡಲಿಕ್ಕೆ ನೀನು ಜನರಿಗೆ ಅಪ್ಪಣೆ ಕೊಡದೆ ಇನ್ನು ಮುಂದೆ ವಂಚನೆ ಮಾಡಬಾರದು ಅಂದನು. ಮೋಶೆಯು ಫರೋಹನ ಬಳಿಯಿಂದ ಹೊರಟು ಯೆಹೋವನಿಗೆ ಪ್ರಾರ್ಥನೆ ಮಾಡಲು ಅವನ ಪ್ರಾರ್ಥನೆಯ ಮೇರೆಗೆ ಯೆಹೋವನು ಮಾಡಿದನು. ಆ ಹುಳಗಳೆಲ್ಲ ಫರೋಹನ ಬಳಿಯಿಂದಲೂ ಅವನ ಪ್ರಜಾಪರಿವಾರದವರ ಬಳಿಯಿಂದಲೂ ತೊಲಗಿ ಹೋದವು, ಒಂದೂ ಉಳಿಯಲಿಲ್ಲ. ಆದರೂ ಫರೋಹನು ಆಗಲೂ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡು ಜನರಿಗೆ ಅಪ್ಪಣೆ ಕೊಡದೆ ಹೋದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 8ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 8. 7ನೇ ಅಧ್ಯಾಯ ವಿಮೋಚನಕಾಂಡದಲ್ಲಿ ಈಗಾಗಲೇ ಮೋಶೆ ಆರೋನರು 2 ಅದ್ಭುತಗಳನ್ನು ಫರೋಹನ ಮುಂದೆ ಮಾಡಿ ತೋರಿಸಿದರು. ಒಂದು, ಮೋಶೆ ಆರೋನಿಗೆ ಹೇಳಿದ ಪ್ರಕಾರ ಆರೋನನು ತನ್ನ ಕೋಲನ್ನು ಫರೋಹನ ಮುಂದೆ ಎಸೆದಾಗ ಆ ಕೋಲು ಹಾವಾಯಿತು, ಸರ್ಪವಾಯಿತು. ಅದು ಆಶ್ಚರ್ಯವೇ. ಆದರೆ ಫರೋಹನ ಏನು ಮಾಡ್ತಾನೆ, ತನ್ನ ವಿದ್ವಾಂಸರು, ಮಂತ್ರಗಾರರು, ಜೋಯಿಸರನ್ನು ಕರೆಸಿ ಅವರು ಕೂಡ ಅದೇ ರೀತಿಯಾಗಿ ತಮ್ಮ ಕೋಲುಗಳನ್ನು ಕೆಳಕ್ಕೆ ಹಾಕಲು ಅವೆಲ್ಲ ಹಾವಾಯಿತು. ಆದರೆ ಒಂದು ವ್ಯತ್ಯಾಸ, ಆತ್ಮಿಕ ಅದ್ಭುತಕ್ಕೂ ಪೈಶಾಚಿಕವಾದ ಅದ್ಭುತಕ್ಕೂ ಒಂದು ವ್ಯತ್ಯಾಸ ಅವತ್ತು ಗೊತ್ತಾಯಿತು. ಅದೇನಂತ ಹೇಳಿದರೆ, ಆರೋನನ ಕೋಲು ಉಳಿದಂಥ ಈ ಐಗುಪ್ತ ದೇಶದ ಈ ಮಾಂತ್ರಿಕರು, ಮಂತ್ರಗಾರರು, ಜೋಯಿಸರು, ವಿದ್ವಾಂಸರ ಕೋಲುಗಳನ್ನು ನುಂಗಿಬಿಡ್ತಂತೆ. ಹೌದು, ಆ ವ್ಯತ್ಯಾಸವನ್ನು ದೇವರು ಅಂದು ತಂದದ್ದು ಒಳ್ಳೆಯದು, ಇವತ್ತು ಕೂಡ ತರಲು ಶಕ್ತನಾಗಿದ್ದಾನೆ. ಅದ್ಭುತದಲ್ಲಿ ಕೂಡ ವ್ಯತ್ಯಾಸ ಕಾಣಬೇಕು. ಆನಂತರ ಆದಾಗ್ಯೂ ಕೂಡ ಫರೋಹನ ಹೃದಯ ಕಠಿಣವಾಯಿತು. ದೇವರು 2ನೇ ಅದ್ಭುತ ಮಾಡಬೇಕಾಯಿತು. ಆ 2ನೇ ಅದ್ಭುತ ಏನಂದರೆ, ನೀರನ್ನು ರಕ್ತವಾಗಿ ಮಾಡುವಂಥದ್ದು. ಅದು ಐಗುಪ್ತದವರಿಗೆ ಹೇಸಿಕೆ, ಐಗುಪ್ತದವರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ. ಈ ಒಂದೊಂದು ಅದ್ಭುತದಲ್ಲಿಯೂ 10 ವಿಧವಾದಂಥ ಬಾಧೆಗಳು ಇರುವಲ್ಲಿ ಐಗುಪ್ತ ದೇವತೆಗಳು 10 ಪ್ರಧಾನ ದೇವತೆಗಳಿದ್ದು. ಒಂದು ದೇವತೆ ಹಾವಿನ ದೇವತೆ, ನೀರಿನ ದೇವತೆ, ಕಪ್ಪೆಯ ದೇವತೆ, ಹೇನಿನ ದೇವತೆ, ಈ ರೀತಿಯಾಗಿ ವಿವಿಧ ರೀತಿಯ ಒಂದು ದೇವತೆಗಳನ್ನು ಈ ಐಗುಪ್ತರು ಪೂಜಿಸುತ್ತಿದ್ದರು. ಈಗ ದೇವರು, ಸರ್ವಶಕ್ತನಾದ ದೇವರು, ನಿತ್ಯನಾಗಿರುವ ದೇವರು ಈಗ
ಯೆಹೋವನಾಗಿರುವ ದೇವರು, ಅಂದರೆ ಇರುವಾತನೇ ಆಗಿದ್ದೇನೆ ಅನ್ನುವ ದೇವರು. ಇರುವಾತನೇ ಅಂದರೆ ಅರ್ಥ ಸದಾ ಇರುವಾತನ ಅಂತ ಹೇಳ್ಬಿಟ್ಟು, ಅಥವಾ ಇರುವಾತನೇ ಅಂದರೆ ಉಸಿರಾಗಿರುವಾತನೇ ಅಂತ ಅರ್ಥ. ಇರುವಾತನೇ ಅಂದರೆ ಆಳವಾಗಿ ಬಯಸುವಾತನೇ ಅಂತ ಹೇಳ್ಬಿಟ್ರು. ಆಳವಾಗಿ ಬಯಸುವಾತನು ಅಂತ ಇರುವಾತನೇ ಅಂದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳು. ಅದರಲ್ಲಿ ಇನ್ನೊಂದು ಅರ್ಥ ಏನಂದರೆ ಹಾರೈಸುವಾತನೇ ಅಂತ ಹೇಳ್ಬಿಟ್ಟು. ಇರುವಾತನೇ ಅಂದರೆ ಹಾರೈಸುವಾತನೇ. ಈಗ ವ್ಯತ್ಯಾಸವನ್ನು ತಂದು ತನ್ನ ಅದ್ಭುತಗಳಲ್ಲಿ ಕೂಡ ಹಾವನ್ನು ನುಂಗುವಂತೆ ಮಾಡಿ, ನೋಡಿದ್ರ ನಿಮ್ಮ ದೇವತೆಗಳನ್ನು ಅಂದರೆ ಐಗುಪ್ತರಾದಂಥ ನೀವು ಪೂಜಿಸುವಂಥ ನಿಮ್ಮ ದೇವತೆಯನ್ನು ನುಂಗುವಂತೆ ಮಾಡಿದೆ ಎಂಬುದಾಗಿ ದೇವರು ಸತ್ಯದೇವರು ನಿತ್ಯ ಜೀವವೂ ಆಗಿದ್ದೇನೆಂಬುದನ್ನು ಆ ಅದ್ಭುತದ ಮೂಲಕವಾಗಿ ರುಜುಪಡಿಸ್ತಾನೆ. ನೀರನ್ನು ಕೂಡ ನೈಲ್ ದೇವತೆ ಅಂತ ಹೇಳ್ಬಿಟ್ಟು ನೈಲ್ ನದಿಯನ್ನು ಕೂಡ ಐಗುಪ್ತದವರು ಪೂಜಿಸ್ತಿದ್ರು. ಆದ ಕಾರಣ ಆ ನೈಲ್ ನದಿಯ ನೀರನ್ನು ತಕ್ಕೊಂಡು ಆ ರಕ್ತವಾಗಿ ಮಾಡುವಾಗ ಆ ರಕ್ತ ದುರ್ವಾಸನೆಯಾಗಿ ಆ ಜೀವವುಳ್ಳಂಥ ನೀರು ಈಗ ಸತ್ತಂಥ ನೀರಾಗಿ ಉಪಯುಕ್ತವಾಗದಂಥ ನೀರಾಯಿತು. ಆದ ಕಾರಣ ನೋಡಿದ್ರ ನಿಮ್ಮ ದೇವತೆ ನನ್ನ ಮುಂದೆ ಏನಾಗಿದೆ ಎಂಬಂಥದ್ದನ್ನು ರುಜುಪಡಿಸಲಿಕ್ಕೆ, ಸ್ಪಷ್ಟಪಡಿಸಲಿಕ್ಕೆ ಸತ್ಯದೇವರು ನಿತ್ಯ ಜೀವವೂ ಆಗಿರುವಂಥ ಯೆಹೋವನು, ಇರುವಾತನೇ ಆಗಿರುವಾತನು, ಅಬ್ರಾಮ್, ಈಸಾಕ್, ಯಾಕೋಬ ದೇವರು ಆ ಅದ್ಭುತಗಳ ಮುಖಾಂತರವಾಗಿ ಐಗುಪ್ತರಿಗೆ ಅದೇನು ಹೊಸದೇನಲ್ಲ, ಅವ್ರಿಗೆ ಗೊತ್ತು ಏನೇನು ಆಗ್ತಾ ಇದೆ ಅಂತ. ಆ ಎರಡು ಅರ್ಥ ಡಬಲ್ ಮೀನಿಂಗ್ ಆಗ್ತಾ ಇರುವಂಥದ್ದು ಅವ್ರಿಗೆ ಗೊತ್ತಾಯಿತು, ಫರೋಹನಿಗೂ ಕೂಡ ಗೊತ್ತಾಯಿತು. ಸರಿ, 8ನೇ ಅಧ್ಯಾಯದಲ್ಲಿ ನೋಡುವಾಗ ಇನ್ನೊಂದು 3ನೇ ಅದ್ಭುತವನ್ನು ದೇವರು ಮಾಡಬೇಕಾಯ್ತು. ಅದೇನೆಂದರೆ ಕಪ್ಪೆಗಳಿಂದ ಬಾಧೆಯನ್ನು ಉಂಟು ಮಾಡುವುದು. ಉದ್ದೇಶ, ನನ್ನ ಜನರು ಬಿಡುಗಡೆ ಆಗಬೇಕು, ನನ್ನ ಜನರು ಪ್ರಯಾಣ ಮಾಡಬೇಕು, ನನ್ನ ಜನರು ಯಾತ್ರೆ ಮಾಡಬೇಕು, ನನ್ನ ಜನರು ಯಜ್ಞ ಮಾಡಬೇಕು, ನನ್ನ ಜನರು ನನ್ನನ್ನು ಆರಾಧಿಸಬೇಕು, ನನ್ನ ಜನರು ಬಿಡುಗಡೆಯಾಗಿ ಸ್ವತಂತ್ರವಾಗಿ ನನ್ನನ್ನು ಆನಂದಿಸಬೇಕು ಅನ್ನುವಂಥದ್ದು ದೇವರ ಮಹಾ ಉದ್ದೇಶವಾಗಿತ್ತು. ಆದ ಕಾರಣ ದೇವರು ಈಗ ಇನ್ನೊಂದು ಅದ್ಭುತವನ್ನು ಮಾಡಬೇಕಾಯಿತು. ಕಪ್ಪೆಗಳನ್ನು 8ನೇ ಅಧ್ಯಾಯದಲ್ಲಿ ಹಾಕುವಾಗ, ನೀನು ಯೆಹೋವನು ಮೋಶೆಯ ಸಂಗಡ ಮಾತನಾಡಿ ನೀನು ಆರೋನನ್ನು ಅಸಿಸ್ಟೆಂಟಾಗಿ ಯೂಸ್ ಮಾಡಿಕೊಂಡು ದೇವರು 8ನೇ ಅಧ್ಯಾಯ ವಿಮೋಚನ ಕಾಂಡ 5ನೇ ವಚನದಲ್ಲಿ, ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ, ಕಾಲುವೆ, ಕೆರೆ ಇವುಗಳ ಮೇಲೆ ಕೈ ಚಾಚು, ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂಬುದಾಗಿ ಹೇಳ್ತಾನೆ. ಅದರಂತೆ ಕಪ್ಪೆಗಳು ಬಂದವು. ಎಲ್ಲ ಕಡೆಗಳಲ್ಲಿ ಆರೋನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ಒಂದು ಕಪ್ಪೆ ಇದ್ರೇ ನಮಗೆ ಭಾಳ ಕಷ್ಟ ಅನ್ನಿಸ್ತದೆ. ಆದರೆ 2 ಕಪ್ಪೆ, 3 ಕಪ್ಪೆ, 10 ಕಪ್ಪೆ, ಬಹಳಷ್ಟು ಕಪ್ಪೆಗಳು ಮನೆ ತುಂಬ ಬೇರೆ ಬೇರೆ ಕಡೆಗೆ ಬಂದಾಗ ಏನಾಗಬಹುದು. ಆದರೆ ವಿಚಿತ್ರ, 8ನೇ ಅಧ್ಯಾಯ 7ನೇ ವಚನ, ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೆಯೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು. ವಿಮೋಚನ ಕಾಂಡ 8ನೇ ಅಧ್ಯಾಯ 7ನೇ ವಚನ, ಜೋಯಿಸರು ಕೂಡ ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆ ಮಾಡಿದ್ರಂತೆ. ಅದೇ ಅದ್ಭುತ ಇವರು ಕೂಡ ಮಾಡಿದರು. ಆದರೂ ಕೂಡ ಎಲ್ಲ ಕಡೆಗಳಲ್ಲಿ ಕಪ್ಪೆ ಇರುವಂಥದ್ದು ಭಾಳ ಅಸಹ್ಯ, ಭಾಳ ಕಷ್ಟ. ಯಾಕಂದರೆ ಕಪ್ಪೆಯನ್ನು ಅವರು ಪೂಜಿಸ್ತಾ ಇದ್ರು. ಈಗ ತಗೊಳ್ರಿ, ನೀವು ಪೂಜಿಸುವಂಥ ಕಪ್ಪೆಗಳು, ನಿಮ್ಮ ದೇವರುಗಳು ತಗೊಳ್ರಿ, ಇಷ್ಟ ಬಂದಾಗಿ ಎಷ್ಟು ಮೂಲೆಗೆ ಅಂತ ಹೇಳಿದಾಗ, ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ 8ನೇ ಅಧ್ಯಾಯ ವಿಮೋಚನ ಕಾಂಡ 8ನೇ ವಚನ, ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 8 ವರ್ಸ್ 8, ನೀವು ಯೆಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳಿಂದಲೂ ತೊಲಗಿಸಬೇಕು ಎಂಬುದಾಗಿ ಕೇಳಿಕೊಳ್ತಾನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆರೋನು ಬಹಳಷ್ಟು ಕಪ್ಪೆಯನ್ನು ಬರಮಾಡಿಬಿಟ್ಟಿದ್ದನು. ಈಗ ಜೋಯಿಸರು ಬೇರೆ ಇನ್ನಷ್ಟು ಕಪ್ಪೆಗಳನ್ನು ಬರಮಾಡಿಬಿಟ್ಟಿದ್ರು. ದೇಶ ತುಂಬ ಕಪ್ಪೆಗಳು ಇರುವಾಗ ಈಗ ಹೇಗೆ ಅದನ್ನು ಹೋಗಿಸೋದು? ಅದನ್ನು ಅದ್ಭುತವಾದ ರೀತಿಯಲ್ಲಿ ಕಪ್ಪೆಗಳು ಬಂದಿರೋದರಿಂದ ಅದ್ಭುತವಾದ ರೀತಿಯಲ್ಲಿ ಅದನ್ನು ತೆಗೆಸಬೇಕು.
ಜೋಯಿಸರಿಗೆ ಅದನ್ನು ತೆಗೆಸ್ಲಿಕ್ಕೆ ಆಗಲ್ಲ, ತನ್ನ ಮಂತ್ರಗಾರರಿಗೆ, ತನ್ನ ವಿದ್ವಾಂಸಕರಿಗೆ ಅದನ್ನು ತೆಗಿಲಿಕ್ಕೆ ಆಗಲ್ಲ. ಆದ ಕಾರಣ ಮೋಶೆ ಆರೋನರನ್ನು ಫರೋಹನು ಅರಸನು, ಐಗುಪ್ತದ ಅರಸನು ಕರೆಸಿಬಿಟ್ಟು ಇದನ್ನೆಲ್ಲ ತೊಲಗಿಸಬೇಕು, ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಎಂಬುದ. ಈಗ ಸ್ವಲ್ಪ ದಾರಿಗೆ ಬಂದ ಅರಸ. ಐಗುಪ್ತದ ಅರಸನು ಈಗಾಗಲೇ ಕಠಿಣ ಮಾಡಿಕೊಂಡು 2 ಸಾರಿ 3ನೇ ಸಾರಿ ಅದೇ ಅದ್ಭುತ ಅವ್ರ ಜನರು ಮಾಡಿದ್ದಾಗ್ಯೂ ಅವನು ಈಗೇನು ಮಾಡ್ತಾನೆ, ಸ್ವಲ್ಪ ತಗ್ಗಿಸ್ಕೊಂಡು, ಸ್ವಲ್ಪ ದಾರಿಗೆ ಬಂದು, ತಗ್ಗಿಸ್ಕೊಂಡು ಅನ್ನೋಕ್ಕಿಂತಲೂ ದಾರಿಗೆ ಬಂದು ಅವನು ಹೇಳ್ತಾನೆ, ಆಯ್ತು ನಾನು ಅಪ್ಪಣೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಮೋಶೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸು, ಅಂದರೆ ಟೈಮ್ ಕೊಡು, ಹೋಗಂತ ಹೇಳೋದಲ್ಲ, ಒಂದು ಟೈಮ್ ಕೊಡ್ರಿ, ಒಂದು ಡೇಟ್ ಫಿಕ್ಸ್ ಮಾಡಿರಿ. ನಿಮ್ಮ ಚಿತ್ತಕ್ಕೆ, ಘನಚಿತ್ತಕ್ಕೆ ಅಂದರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ ಮೋಶೆ. ಯಾಕಂದರೆ ಒಂದು ಕಾಲದಲ್ಲಿ ಅರಮನೆಯಲ್ಲಿ ವಾಸ ಮಾಡಿದಾತನು ಯಾವ ರೀತಿಯಾಗಿ ಫರೋಹನನ್ನು, ಐಗುಪ್ತದ ಅರಸನನ್ನು, ಸೂಪರ್ ಪವರ್ ಆಗಿರುವ ಆತನನ್ನು ಜನರು ಗೌರವಿಸಿದರು ಎಂಬುದು ಅವನಿಗೆ ಗೊತ್ತಿತ್ತು. ಚಿಕ್ಕಂದಿನಿಂದಲೇ ಅವನಿಗೆ ಗೊತ್ತಿತ್ತು. ಸುಮಾರು 30-40 ವರ್ಷಗಳು ಐಗುಪ್ತದಲ್ಲಿ ಅವನಿಗಿದ್ದಾಗಲೇ ಗೊತ್ತಿತ್ತು. ಅದಾದ ನಂತರ ಅವನೇ ಕುರಿಗಳನ್ನು ಇನ್ನೊಂದು 40 ವರ್ಷಗಳು ಮೇಯಿಸ್ತಾ ಮಿದ್ಯಾನ್ನಲ್ಲಿ ಇದ್ದು ಈಗ ಬಂದಾಗ ಘನಚಿತ್ತಕ್ಕೆ ಎಂಬುದಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ. ಮತ್ತು ಅದಕ್ಕೆ ಮೋಶೆ ನಿನ್ನ ಮಾತಿನ ಪ್ರಕಾರವೇ ಆಗಲಿ ಅಂತ ಹೇಳ್ಬಿಟ್ಟು ಕಪ್ಪೆಗಳು ನಿನ್ನ ಮನೆಗಳನ್ನು ನಿನ್ನ ಪರಿವಾರದವರಿಂದ ಹೋಗುವಂತೆ ಅವನು ಯತ್ನ ಮಾಡ್ತಾನೆ ರೀ. ಆ ರೀತಿಯಾಗಿ ಮಾಡಿದಾಗ ಏನಾಯಿತು, ಪ್ರಾರ್ಥನೆ ಮಾಡಿಕೊಳ್ತಾನೆ. 8ನೇ ಅಧ್ಯಾಯ 12ನೇ ವಚನದಲ್ಲಿ ಮೋಶೆ ಆರೋನರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಶೆ ಯೆಹೋವನಿಗೆ ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿದರು. ಇವ್ರು ಕೇಳಿದಾಗಲೇ ಆನ್ಸರ್ ಸಿಕ್ತು. ದೇವರ ಪ್ರಕಾರನೇ, ದೇವರ ಗೈಡೆನ್ಸ್ ಪ್ರಕಾರವಾಗಿ, ಮಾರ್ಗದರ್ಶನ ಪ್ರಕಾರವಾಗಿ ಕಪ್ಪೆಗಳನ್ನು ಬರಮಾಡಿದರು. ಈಗ ಕಪ್ಪೆಗಳು ಹೋಗುವಂತೆ ಕೇಳಿಕೊಳ್ತಾರೆ. ಆ ರೀತಿ ಹೇಳಿದಾಗ ಯೆಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು. ಆಗಾಗ ವಿಮೋಚನ ಕಾಂಡದಲ್ಲಿ ಒಂದು ಮಾತಿದೆ, ಅದು ಭಾಳ ಇಷ್ಟ ನನಗೆ. ಭಾಳ ಸಾರಿ ಬಂದಿದೆ, ಹತ್ರ 20-30 ಸಾರಿ ಬಂದಂಥ ಒಂದು ವಾಕ್ಯ ಏನಂದರೆ, ಮೋಶೆ ಯೆಹೋವನು ಹೇಳಿದಂತೆ ಮಾಡಿದನು, ಮೋಶೆ ಯೆಹೋವನು ಹೇಳಿದಂತೆ ಮಾಡಿದನು. ಮೋಸಸ್ ಡಿಡ್ ಆ್ಯಸ್ ದ ಲಾರ್ಡ್ ಕಮ್ಯಾಂಡೆಡ್, ಮೋಸಸ್ ಡಿಡ್ ಆ್ಯಸ್ ದ ಲಾರ್ಡ್ ಕಮ್ಯಾಂಡೆಡ್ ಎಂಬುದಾಗಿ ಮತ್ತೆ ಮತ್ತೆ ಬರುವಂಥ ಒಂದು ಮಾತು. ಮೋಶೆ ಯೆಹೋವನ ಮಾತಿನ ಪ್ರಕಾರ ಮಾಡಿದನಂತ. ಆದರೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಯೆಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನಂತ. ರಿವರ್ಸ್ ಇಲ್ಲಿ ಬಂದಿದೆ. ಆಶ್ಚರ್ಯವಾದಂಥ ಒಂದು ವಾಕ್ಯ ಇದು. ಇನ್ನೊಂದು ಸಾರಿ ಓದ್ತೀನಿ. ಯೆಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು ಎಂಬುದಾಗಿ. ಅಂದರೆ ಅವರಿಬ್ಬರು ಮ್ಯೂಚುವಲ್ ಆಗಿ, ಪರಸ್ಪರ, ದೇವರ ಸೇವಕನು ಮೋಶೆ ಮತ್ತು ದೇವರು ಇಬ್ಬರು ತನ್ನ ಜನರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಜೊತೆಯಾಗಿ ಮಾಡಿದಂಥದ್ದು. ದೇವರ ಧಣಿಯಾಗಿದ್ದಾನೆ ಯಜಮಾನನು, ಕೆಲಸಗಾರನಾದ ಮೋಶೆ ಅವರು ಮಾಡಿದರು. ಆದ ಕಾರಣ ಮೋಶೆ ಮಾತಿನ ಪ್ರಕಾರವಾಗಿ ಯೆಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು. ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಬಯಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತು ಹೋದವು. ಹಾಗಾದರೆ ಎಷ್ಟು ಭಯಂಕರವಾದ ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿ ಹೋಗಿಬಿಟ್ಟಿತ್ತು. ವಿಮೋಚನ ಕಾಂಡ 8ನೇ ಅಧ್ಯಾಯ 14ನೇ ವಚನ. ಆದರೂ ಕೂಡ ಏನಾಯಿತು, ಮತ್ತೆ ಈ ಫರೋಹನು ಎಲ್ಲ ಉಪಶಮನವಾಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಯೆಹೋವನು ಹೇಳಿದಂತೆ ಅದಾಯಿತು. ದೇವರೀಗ ಇನ್ನೊಂದು ಅದ್ಭುತ ಮಾಡಬೇಕು. ಯಾಕಂದರೆ ಈ ಕಪ್ಪೆಗಳನ್ನು ಕಳಿಸಿದ ಅದ್ಭುತಗಳಲ್ಲಿ ಸ್ವಲ್ಪ ಬಗ್ಗಿದನು, ಸ್ವಲ್ಪ ದಾರಿಗೆ ಬಂದನು, ಮತ್ತೆ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡು ದೇವರು ಹೇಳಿದಂತೆ. 8ನೇ ಅಧ್ಯಾಯ 16ನೇ ವಚನದಿಂದ ನೋಡುವಾಗ ದೇವರು ಮೋಶೆ ಸಂಗಡ ಮಾತನಾಡಿಬಿಟ್ಟು, ನೀನು ಆರೋನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆ,
ಅವಾಗೇನಾಗ್ತದೆ, ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾಗುವವು. ಧೂಳು ಹೇನು. ದೇವರು ಮೋಶೆಗೆ ಹೇಳ್ತಾನೆ, ನೀನು ಆರೋನಿಗೆ ನೀನು ಹೇಳು, ಕೋಲ್ ತಕ್ಕೊಂಡು ನೀನು ಐಗುಪ್ತ ದೇಶದ ಮೇಲೆಲ್ಲ ನೀನು ಚಾಚು, ಧೂಳು ಎಬ್ಬಿಸ್ತದೆ. ಧೂಳು ಎಬ್ಬಿಸಿದ ಮೇಲೆ ಹೇನುಗಳು, ವಿಷಹುಳಗಳು, ವಿಚಿತ್ರವಾದಂಥವುಗಳು ಅದು ಎಬ್ಬಿಸಲ್ಪಡ್ತದೆ ಎಂಬುದಾಗಿ ಹೇಳಿದಾಗ ಆ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. ಜೋಯಿಸರು ತಮ್ಮ ಗುಪ್ತವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಮತ್ತು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಗ್ಯೂ ಗಮನಿಸಿ. 8ನೇ ಅಧ್ಯಾಯ ವಿಮೋಚನಕಾಂಡ ಮತ್ತು 18ನೇ ವಚನದಲ್ಲಿ ಜೋಯಿಸರು ಏನು ಮಾಡಿದರು, ಸರಿ ನೀವು ಆ ಹೇನುಗಳನ್ನು ಧೂಳನ್ನು ಬರಮಾಡಿಬಿಟ್ಟು ನೀವು ಹೇನುಗಳನ್ನಾಗಿ ನೀವು ಅದನ್ನು ಕನ್ವರ್ಟ್ ಮಾಡಿದ್ರಲ್ಲ, ಬದಲಾಯಿಸಿಬಿಟ್ಟಿದ್ರಲ್ಲ ವಿಷಹುಳಗಳನ್ನಾಗಿ. ನಾವು ಮಾಡ್ತೀವಂತ ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಗ್ಯೂ 8-18 ವಿಮೋಚನಕಾಂಡ ಆಗದೇ ಹೋಯಿತು, ಆಗಲಿಲ್ಲ. ಕೋಲು ಹಾವುವಂತೆ ಮಾಡಿದರು ಆರೋನನು, ಅದರಂತೆ ಜೋಯಿಸರು ಮಾಡಿದರು ಐಗುಪ್ತದ ಮಂತ್ರಗಾರರು. ನೀರು ರಕ್ತ ಆಗುವಂತೆ ಮಾಡಿದನು, ದೊಡ್ಡ ಅದ್ಭುತ ಇದು. ಅದೇ ರೀತಿಯಾಗಿ ಜೋಯಿಸರು ಅಥವಾ ಫರೋಹನ ಮಂತ್ರಗಾರರು ಅದರಂತೆ ಮಾಡಿದರು. ಈಗ ಹೇನು ಅದನ್ನು ಹಾಗೆಯೇ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾಗಿಯೂ ಆಗದೇ ಹೋಯಿತು. ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಆ ಜೋಯಿಸರು ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ನೋಡಿಕೊಳ್ಳೋಣ. ವಿಮೋಚನಕಾಂಡ 8ನೇ ಅಧ್ಯಾಯದ 19ನೇ ವಚನದಲ್ಲಿ ಇದು ಅವ್ರು ಹೇಳಿದ್ದು, ಜೋಯಿಸರು ಹೇಳ್ತಾ ಇದ್ದಾರೆ, ಇದು ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಅಥವಾ ದೇವರ ಬೆರಳಿದು, ಇಟ್ಸ್ ಅ ಫಿಂಗರ್ ಆಫ್ ಗಾಡ್. ಇದೇ ಮಾತನ್ನು ಮತ್ತಾಯ 12, ಲೂಕ 12ರಲ್ಲಿ ಯೇಸು ಕ್ರಿಸ್ತನು ಹೇಳಿದಾಗ ಪವಿತ್ರಾತ್ಮನ ಕುರಿತಾಗಿ ಹೇಳುವಾಗ ದೇವರ ಬೆರಳಿನಿಂದ ನಾನು ದೆವ್ವಗಳನ್ನು ಓಡಿಸ್ತೀನಿ ಎಂಬುದಾಗಿ ಹೇಳ್ತಾನೆ. ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ವ್ಯಕ್ತಿತ್ವದಿಂದ, ಪವಿತ್ರಾತ್ಮನ ಅಭಿಷೇಕದಿಂದ. ಆದ ಕಾರಣ ಇದು ದೇವರ ಬೆರಳೇ, ದೇವರ ಕೈಯೇ ಇದು, ದೇವರ ಕೈ ಕೆಲಸ ಇದು ಅಂತ ಹೇಳ್ಬಿಟ್ಟು ಒಂದು ಅರಿಕೆಯನ್ನು ಜೋಯಿಸರು ತಾವೇ ತಮ್ಮ ಅರಸನ ಮುಂದೆ ಹೇಳಿಬಿಟ್ರು. ಹೇಳಿದಾಗ ಯೆಹೋವನು ಹೌದು ಅವನು ಹೇಳಿದಂತೆ ಆ ರೀತಿಯಾಗಿ ಹೇಳಿದರೂ ಕೂಡ ಅವನ ಮಾತು ಕೇಳಲಿಲ್ಲ. ಆದರೆ ಒಂದು ಮಾತನ್ನು ಗಮನಿಸಬೇಕು, ಅದೇನಂತ ಹೇಳಿದ್ರೆ, ನನ್ನ ಜನರು ಹೋಗಿ ಆರಾಧನೆ ಮಾಡಿ ಬರುವಂತೆ ಅಪ್ಪಣೆ ಕೊಡು ಅಂತ ಹೇಳಿದಾಗ ಅವ್ರೇನು ಹೇಳ್ತಾರೆ, 8ನೇ ಅಧ್ಯಾಯ 25ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ, ಸರಿ ಆಯಿತು, ಫರೋಹನು ಹೇಳ್ತಾನೆ ಮೋಶೆ ಆರೋನರನ್ನು ಕರೆಸಿಬಿಟ್ಟು ನೀವು ಹೋಗಿ ಪರ್ಮಿಷನ್ ಕೊಡ್ತೀನಿ, ಆದರೆ ಈ ದೇಶದೊಳಗೆ ನಿಮ್ಮ ದೇವರಿಗೆ ನೀವು ಯಜ್ಞ ಮಾಡ್ಬೋದು, ಇಲ್ಲೇ ನೀವು ಆರಾಧನೆ ಮಾಡಿಕೊಡ್ರಿ, ಇಲ್ಲೇ ನೀವು 3 ದಿವಸ ಪ್ರಯಾಣ ಮಾಡಿಬಿಟ್ಟು ಹೋಗಿ ಆರಾಧನೆ ಮಾಡಿ ಯಜ್ಞ ಮಾಡುವಂಥದ್ದು ಬೇಕಾಗಿಲ್ಲ, ಇಲ್ಲೇ ಮಾಡಿರಿ, ಇಲ್ಲೇ ನಿಮ್ಗೆ ಬೇಕಾದ ಅನುಕೂಲತೆಯನ್ನು ಕೊಡ್ತೀವಿ, ದೂರ ಯಾಕೆ ಹೋಗಬೇಕು ಅಂತ ಅನ್ನುವಂಥ ಮಾತನ್ನು ಹೇಳ್ತಾನೆ. 8ನೇ ಅಧ್ಯಾಯ 25ನೇ ವಚನದಲ್ಲಿ ಈ ದೇಶದೊಳಗೆ ಮಾಡಿರಿ ಅಂತ ಹೇಳಿದಾಗ 26ನೇ ವಚನದಲ್ಲಿ ಮೋಶೆ ಉತ್ತರ ಕೊಟ್ಟು ಧೈರ್ಯವಾಗಿ ಫರೋಹನಿಗೆ ಹೇಳಿದ್ದು, ಹಾಗೆ ಮಾಡುವುದು ಸರಿಯಲ್ಲ, ಯುಕ್ತವಲ್ಲ. ಅಂದರೆ ಈ ಐಗುಪ್ತ ದೇಶದಲ್ಲಿ ದೇವರಿಗೆ ಯಜ್ಞ ಮಾಡೋದು ಸರಿಯಲ್ಲ. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷೇಧ. ನಾವೇನು ಮಾಡ್ತೀವಿ ಅದು ಅವ್ರಿಗೆ ಇಷ್ಟ ಇಲ್ಲ ಐಗುಪ್ತರಿಗೆ. ಆದ ಕಾರಣ ನಿಷಿದ್ಧವೆಂದು ಐಗುಪ್ತರು ತಿಳ್ಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಅಥವಾ ಕಲ್ಲೆಸೆದು ಕೂಡ ಕೊಂದುಬಿಡ್ಬೋದು ಎಂಬುದಾಗಿ ಭಾಳ ಒಳ್ಳೆಯ ಒಂದು ಅಂಶ, ಪಾಯಿಂಟ್ ಇದು. ಯಾಕಂತ ಹೇಳಿದ್ರೆ ಅವ್ರಿಗೆ ಇಷ್ಟವಲ್ಲದಂಥವುಗಳನ್ನು ಅವ್ರ ಕಣ್ಮುಂದೆನೇ ಮಾಡಿದರೆ ಅವರು ಸಮಸ್ಯೆ ಇದು. ಬಹುಶಃ ಫರೋಹನು
ಈ ರೀತಿಯಾಗಿ ಒಂದು ಟ್ರಿಕ್ ಮಾಡಿರ್ಬೋದು, ಒಂದು ಟ್ರ್ಯಾಪ್ ಮಾಡಿರ್ಬೋದು. ಇಲ್ಲೇ ಮಾಡಿರಿ, ಇಲ್ಲೇ ಮಾಡಿದಾಗ ಐಗುಪ್ತದವರು ಅವ್ರನ್ನೆಲ್ಲ ಕಲ್ಲೆಸೆಯುವಂತೆ. ಆದರೆ ಮೋಶೆ ಓಪನ್ ಆಗಿ ಅದನ್ನು ಮಾತಾಡಿದ ಮೇಲೆ ಆಯಿತು ಸರಿ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಫಸ್ಟ್ ಟೈಮ್, ಮೊದಲನೇ ಬಾರಿ ಭಾಳ ದಾರಿಗೆ ಬಂದಂತೆ, ಭಾಳ ಚೇಂಜ್ ಆದಂತೆ. ವಿಮೋಚನ ಕಾಂಡ 8ನೇ ಅಧ್ಯಾಯದ 28ನೇ ವಚನದಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಂಡಾಗ 30-31ನೇ ವಚನದಲ್ಲಿ ಫರೋಹನ ಬಳಿಯಿಂದ ಹೊರಟು ಬಂದು ಯೆಹೋವನಿಗೆ ಪ್ರಾರ್ಥನೆ ಮಾಡಲು ಮೋಶೆಯ ಪ್ರಾರ್ಥನೆಯನ್ನು ದೇವರು ಕೇಳಿದನು. ಮತ್ತು ಆ ಹುಳಗಳೆಲ್ಲ ಫರೋಹನ ಬಳಿಯಿಂದ ಅವನ ಪ್ರಜಾ ಪರಿವಾರದ ಬಳಿಯಿಂದಲೂ ತೊಲಗಿ ಹೋದವು. ಅದ್ಭುತ, ಅದ್ಭುತ. ಒಂದೂ ಉಳಿಯಲಿಲ್ಲ, ಒಂದು ಹೇನು ಕೂಡ, ಒಂದು ವಿಷ ಹುಳ ಕೂಡ ಉಳಿಲಿಲ್ಲಂತೆ. ಆದರೆ ಮೊದಲಿನಂತೆ ಫರೋಹನು ತನ್ನ ಹೃದಯವನ್ನು ಮೊಂಡು ಮಾಡಿಕೊಳ್ತಾನೆ. ಆದ ಕಾರಣ ಮುಂದೆ ದೇವರು ಇನ್ನಷ್ಟು ಅದ್ಭುತ ಮಾಡಬೇಕು. 9ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 8ನೇ ಅಧ್ಯಾಯವನ್ನು ಇದುವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ಕಪ್ಪೆ ಅದ್ಭುತ, ಹೇನಿನ ಅದ್ಭುತ ದೇವರು ಮಾಡಿದ್ದು, ಅದನ್ನು ಯಾವ ರೀತಿಯಾಗಿ ಹೋಗಲಾಡಿಸಿದ್ದು ಮೋಶೆ ಪ್ರಾರ್ಥನೆಯನ್ನು ಕೇಳಿ ಅಂತ ನಾವು ಅಧ್ಯಯನ ಮಾಡಿಕೊಂಡಿದ್ವಿ. ದೇವರು ನಮಗೆ ಈ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And the Lord spake unto Moses, Go unto Pharaoh, and say unto him, Thus saith the Lord, Let my people go, that they may serve me. And if thou refuse to let them go, behold, I will smite all thy borders with frogs, and the river shall bring forth frogs abundantly, which shall go up and come into thine house, and into thy bedchamber, and upon thy bed, and into the house of thy servants, and upon thy people, and into thine ovens, and into thy kneading troughs. And the frogs shall come up both on thee, and upon thy people, and upon all thy servants. And the Lord spake unto Moses, Say unto Aaron, Stretch forth thine hand with thy rod over the streams, over the rivers, and over the ponds, and cause frogs to come upon the land of Egypt. And Aaron stretched out his hand over the waters of Egypt, and the frogs came up, and covered the land of Egypt. And the magicians did so with their enchantments, and brought up frogs upon the land of Egypt. Then Pharaoh called for Moses and Aaron, and said, Entreat the Lord that he may take away the frogs from me, and from my people, and I will let the people go, that they may do sacrifice unto the Lord. And Moses said unto Pharaoh, Glory over me, when shall I entreat for thee, and for thy servants, and for thy people, to destroy the frogs from thee and thy houses, that they may remain in the river only? And he said, Tomorrow. And he said, Be it according to thy word, that thou mayest know that there is none like unto the Lord our God. And the frogs shall depart from thee, and from thy houses, and from thy servants, and from thy people. They shall remain in the river only. And Moses and Aaron went out from Pharaoh, and Moses cried unto the Lord because of the frogs which he had brought against Pharaoh. And the Lord did according to the word of Moses, and the frogs died out of the houses, out of the villages, and out of the fields. And they gathered them together upon heaps, and the land stank. But when Pharaoh saw that there was respite, he hardened his heart, and hearkened not unto them, as the Lord had said. And the Lord said unto Moses, Say unto Aaron, Stretch out thy rod, and smite the dust of the land, that it may become lice throughout all the land of Egypt. And they did so. For Aaron stretched out his hand with his rod, and smote the dust of the earth, and it became lice in man and in beast. All the dust of the land became lice throughout all the land of Egypt. And the magicians did so with their enchantments to bring forth lice. But they could not. So there were lice upon man and upon beast. Then the magicians said unto Pharaoh, This is the finger of God. And Pharaoh's heart was hardened, and he hearkened not unto them, as the Lord had said. And the Lord said unto Moses, Rise up early in the morning, and stand before Pharaoh. Lo, he cometh forth to the water, and say unto him, Thus saith the Lord, Let my people go, that they may serve me.
Else if thou wilt not let my people go, behold, I will send swarms of flies upon thee, and upon thy servants, and upon thy people, and into thy houses, and the houses of the Egyptians shall be full of swarms of flies, and also the ground whereon they are. And I will sever in that day the land of Goshen, in which my people dwell, that no swarms of flies shall be there, to the end thou mayest know that I am the Lord in the midst of the earth. And I will put a division between my people and thy people. Tomorrow shall this sign be. And the Lord did so, and there came a grievous swarm of flies into the house of Pharaoh, and into his servants' houses, and into all the land of Egypt. The land was corrupted by reason of the swarm of flies. And Pharaoh called for Moses and for Aaron, and said, Go ye, sacrifice to your God in the land. And Moses said, It is not meet so to do, for we shall sacrifice the abomination of the Egyptians to the Lord our God. Lo, shall we sacrifice the abomination of the Egyptians before their eyes, and will they not stone us? We will go 3 days' journey into the wilderness, and sacrifice to the Lord our God, as he shall command us. And Pharaoh said, I will let you go, that ye may sacrifice to the Lord your God in the wilderness. Only ye shall not go very far away, entreat for me. And Moses said, Behold, I go out from thee, and I will entreat the Lord that the swarms of flies may depart from Pharaoh, from his servants, and from his people tomorrow. But let not Pharaoh deal deceitfully any more in not letting the people go to sacrifice to the Lord. And Moses went out from Pharaoh, and entreated the Lord. And the Lord did according to the word of Moses, and he removed the swarms of flies from Pharaoh, from his servants, and from his people. There remained not one. And Pharaoh hardened his heart at this time also, neither would he let the people go.